BMW ಶೋರೂಮ್ ಹತ್ರ ಬಂದ್ವಿ. JSP ಮೋಟೋರಾಡ್ ಕೋರಮಂಗಲ. ಹೆಡ್ಲೈಟ್ ಸ್ವಿಚ್ಚೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇಂಡಿಕೇಟರ್ ಸ್ವಿಚ್ ಮಾತ್ರ ಇರೋದು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಧು ಬ್ಲಾಗ್ಸ್. 1.5 ವರ್ಷ ಆಯಿತು ನಾನು ಮೋಟೋ ವ್ಲಾಗ್ ಮಾಡಿ. ಆ್ಯಕ್ಚುಲಿ ಹೆಲ್ಮೆಟ್ ಹಾಕ್ಕೊಂಡು ಮೋಟೋ ವ್ಲಾಗ್ ಮಾಡಿ 1.5 ವರ್ಷ ಆಯಿತು. 1.5 ವರ್ಷ ಆದಮೇಲೆ ನಮ್ಮ ಮೋಟೋ ವ್ಲಾಗ್ ಸೆಟಪ್ ಇಸ್ ರೆಡಿ. ಯಾಕೆ ಅಂತಂದರೆ ಇವತ್ತು ನಾವು BMW ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಸೆಟಪ್ನ ಎತ್ಕೊಂಡು ಹೋಗ್ಬೇಕು. ಇವಾಗ ಕ್ಯಾಬಲ್ಲಿ ಹೋಗ್ಬೇಕು. ಕಾರಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಕಾರಲ್ಲಿ ಹೋದ್ರೆ ಆ ಕಡೆಯಿಂದ ಗಾಡಿ ತರೋದೆ, ನಮ್ಮ ಗಾಡಿನ, ಹೊಸ ಗಾಡಿ ಅಲ್ಲೇ. ಹೌದು, ಅದು BMW ಹೆಸರು ಕೇಳಿದ್ರೆ ಗಾಡಿನೂ ಇರುತ್ತೆ ಗುರು ಅನ್ನೋ ತರ. ನಾನದು ಫುಲ್ ಎಕ್ಸೈಟ್ ಆಗಿದ್ದೀನಿ, ಹೆಂಗಿರುತ್ತೆ, ಹೆಂಗ್ ಫೀಲ್ ಆಗುತ್ತೆ ಕೂತ್ಕೊಂಡ್ರೆ ಎಲ್ಲ ಅಂತ. ಸೊ ಹೊಸ ಗಾಡಿ ತೊಗೊಂಡ್ಬರೋಣ ಹೋಗ್ಬಿಟ್ಟು. ಆ ವಿಷಯ ತುಂಬ ಇದೆ, ಶೇರ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಏನು ಅಂತ. ಬನ್ನಿ, ಇಬ್ಬರು ಹೊರಟಿದ್ದೀವಿ ಈಗ BMW ಶೋರೂಮ್ಗೆ. BMW ಗಾಡಿ BMW ಶೋರೂಮ್ ಹತ್ರ ಬಂದ್ವಿ. JSP ಮೋಟೋರಾಡ್ ಕೋರಮಂಗಲ. ಏನಮ್ಮ 2 ಹೆಲ್ಮೆಟ್ ಎತ್ಕೊಂಡು BMW ಡೆಲಿವರಿ ಗಾಡಿ ಡೆಲಿವರಿ ರೆಡಿ ರೆಡಿ ರೆಡಿ. ಚೆನ್ನಾಗಿದಲ್ಲ ಶೋರೂಮು. ಸೊ ನಮ್ಮ ಗಾಡಿ ರೆಡಿ ಇದೆ ತೊಗೊಂಡೋಗೋದಕ್ಕೆ. ಇದೇ ಗಾಡಿ ಟೆಸ್ಟ್ ಡ್ರೈವ್ ಹೋಗಿ ಬಂದೆ. ಮಸ್ತಾಗಿದೆ ಗಾಡಿ ಮಾತ್ರ. ಏನು ಕೂಲಿಂಗ್ ಇದೆ ಗೊತ್ತಾ, ಎಲೆಕ್ಟ್ರಿಕ್ ಆದ್ರೂ ಒಂಥರ ಚೆನ್ನಾಗಿದೆ. ಸೀಟಿಂಗು, ಆಮೇಲೆ ಮೊಬಿಲಿಟಿ ಅಂತೀವಿ ಗೊತ್ತಾ, ಸಖತ್ತಾಗಿದೆ. ಒಂಥರ ಡಿಫ್ರೆಂಟಾಗಿದೆ ನೋಡಿ. ಆನ್ ರೋಡ್ ಪ್ರೈಸು ಏನು ಇರುತ್ತೆ ಎಲ್ಲ ಆಮೇಲೆ ಹೇಳ್ತೀನಿ ನಾನು ಇದ್ರ ಬಗ್ಗೆ. ಸದ್ಯಕ್ಕೆ ಇವಾಗ ಮನೆಗೆ ತೊಗೊಂಡೋಗೋಣ ಗಾಡಿನ. ವೈಫೋ ಹೋಗೋಣ ಹೊಸ ಗಾಡಿ. ಹಾಂ ನೋಡಿ BMW. ಹಾಂ, BMW ಎಲೆಕ್ಟ್ರಿಕಲ್ ಗಾಡಿಯಲ್ಲಿ ಹೋಗ್ತಾ ಇದೆ. ಸೊ ಈ ಗಾಡಿ ತೊಗೊಂಡಿದ್ದೀವಿ, ಹೊಸ ಗಾಡಿ ತೊಗೊಂಬಂದಿದ್ದೀವಿ ಇವತ್ತು. ಈ ಬೆಂಗಳೂರು ಟ್ರಾಫಿಕಲ್ಲಿ 2 ವೀಲರ್ ಓಡಿಸಿ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ 10 ತಿಂಗಳಾಯಿತು. ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ ತೊಗೊಂಡು ಆಲ್ಮೋಸ್ಟ್ 9-10 ಮಂತ್ಸ್ ಆಗ್ತಾಯಿದೆ. ಅವತ್ತಿಂದನೂ ಸಿಟಿಯಲ್ಲಿ ಎಲ್ಲೂ ನಾನು 2 ವೀಲರ್ ತೊಗೊಂಡು ಬಂದಿಲ್ಲ, ಕಾರಲ್ಲಿ ಮಾತ್ರ ಓಡಾಡೋದು. ಅದಾದಮೇಲೆ ಈ ಗಾಡಿನೇ ಓಡಾಡ್ತಿರೋದು. ಏಕೆ ಹಾಂ BMW ಗಾಡಿಗೆ ರೋಡ್ಗಳಲ್ಲಿ ಓಡಾಡ್ತಾರೆ ಅಲ್ಲ, ಡಬ್ಬಾ ಥರ ಇದೆ ರೋಡ್ಗಳು. ನಮ್ಮ ಬೆಂಗಳೂರಲ್ಲಿ ರೋಡ್ಗಳದೇ ಪ್ರಾಬ್ಲಮ್ ಕೊಣ, ಪಾಟ್ ಹೋಲ್ಗಳು. ಅಯ್ಯೋ ಬೇಜಾರಾಗೋಗ್ಬಿಡುತ್ತೆ. ಕಾರ್ ತಂದ್ಬಿಟ್ರೆ ಅಂತೂ ಎಲ್ಲಿ ಗುಂಡಿ ಸಿಗುತ್ತೋ ಅನ್ನೋದೇ ಪ್ರಾಬ್ಲಮ್ಮು. ಹಿಂದೆ ಹೋಗೋಕ್ಕೆ ಆಗ್ತಿಲ್ಲ ಗಾಡಿ ಮಜಾ ತಗೊಂಡು. CE02 ಅಂತ ಇದ್ರ ಮಾಡಲು. ಸೀಟ್ ನೋಡಿ ಇಷ್ಟಿದೆ. ಕಲರ್ ಕಾಂಬಿನೇಷನ್ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಮೋನೋಶಾಕ್ ಇದು ಕೊಟ್ಟಿರೋದು, ಸಿಂಗಲ್ ಮೋನೋಶಾಕ್ ಕೊಟ್ಟಿರೋದು. ರೇರು ಮತ್ತು ಫ್ರಂಟು 2 ಡಿಸ್ಕ್ ಬ್ರೇಕ್. ಇದ್ರದ್ದು ಕೀ ಇಲ್ಲಿದೆ. ಒಂಥರ BMW ಕಾರ್ದು ಕೀ ಕೊಟ್ಟವ್ರೆ. ಇದು ಕೀಲೆಸ್ ಬೈಕು. ಇದರಲ್ಲಿ ಯಾವುದೇ ಕೀ ಇಲ್ಲ, ಏನು ಬಟನ್ ಪ್ರೆಸ್ ಮಾಡಬೇಕಾಗಿಲ್ಲ. ಜಸ್ಟ್ ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಳಿ. ಈಗ ಬೈಕ್ ಎಲ್ಲಿದೆ ಅಲ್ಲಿಂದ 1 ಮೀಟ್ರ್ ಸುತ್ತಳತೆಯ ಒಳಗಡೆ ಇರಬೇಕು ಈ ಕೀ ಇಟ್ಕೊಂಡಿರೋದು ನೀವು. ಸೊ ಅವಾಗ ಏನು ಮಾಡಬೇಕಪ್ಪ ಅಂದರೆ, ಈಗ ಲಾಕ್ ಆಗಿದೆ. ಲಾಕ್ ಆಗಿರೋದನ್ನ ಹೆಂಗೆ ಅನ್ಲಾಕ್ ಮಾಡೋದು ಅಂದರೆ, ಇಲ್ಲಿ ಕೀ ಇದೆಯಲ್ಲ, ಇದನ್ನು ಸುಮ್ಮನೆ ಟಚ್ ಮಾಡಿ ಅಷ್ಟೇ, ಅನ್ಲಾಕ್ ಆಗೋಯ್ತು. ಓಕೆನಾ. ಸ್ಟ್ಯಾಂಡ್ ಎತ್ತಿದ್ರೆ ಮಾತ್ರ ಮೂವ್ ಆಗೋದಿಲ್ಲ, ಮೂವ್ ಆಗೋಲ್ಲ. ಇದು ಇಂಜಿನ್ ಕಿಲ್ ಸ್ವಿಚ್ ಇದೆಯಲ್ಲ, ಇದನ್ನು ಒತ್ತಿ. ಇದನ್ನು ಅನ್ಲಾಕ್ ಆದಮೇಲೆ ಇದೇ ಬಟನ್ ಮತ್ತೆ ಒತ್ತಬೇಕು, ಆನ್ ಆಗುತ್ತೆ. ಇದು ಸ್ಪೀಡೋಮೀಟ್ರ್ ನೋಡಿ ಡಿಫ್ರೆಂಟಾಗಿದೆ, ಒಂಥರ ವಿಚಿತ್ರ ಕೊಟ್ಬಿಟ್ಟವನೆ, ಚಿಕ್ಕದಾಗಿದೆ. ಸೊ ಇದರಲ್ಲಿ ಏನು ಕಾಣುತ್ತೆ ಗುರು ಅಂತ ಅಂದ್ಕೊಬಿಡಿ, ನೀಟಾಗಿ ಕಾಣುತ್ತೆ. ಆ್ಯಂಡ್ ಕಿಲ್ ಸ್ವಿಚ್ಚು ಆನಲ್ಲಿದೆ, ಆದರೂ ಸೆಲ್ಫ್ ಒತ್ತಬೇಕು ಇದಕ್ಕೆ. ಇದನ್ನೊಂದ್ಸರಿ ಒತ್ತಿ. ಈಗ ಯಾಕೆ ಲೈಟ್ ಆನ್ ಆಯಿತು ಅಂತಂದರೆ, ಬೇಸ್ಮೆಂಟಲ್ಲಿ ಒಂದು ಸ್ವಲ್ಪ ಕತ್ತಿರೋದ್ರಿಂದ ಸೆನ್ಸ್ ಮಾಡುತ್ತೆ ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗೋ ಥರ. ಓಕೆ,
ಹೆಡ್ಲೈಟ್ ಸ್ವಿಚ್ಚೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇಂಡಿಕೇಟರ್ ಸ್ವಿಚ್ ಮಾತ್ರ ಇರೋದು. ಸೊ ಇದು ಡಿಮ್ ಆ್ಯಂಡ್ ಡಿಪ್ಪು ಮತ್ತು ಹೆಡ್ಲೈಟ್ ಅಷ್ಟೇ, ಆಟೋಮೆಟಿಕ್. ನೋಡಿ ಹೆಂಗೆ ಎಳೆಯುತ್ತೆ ಮುಂದಕ್ಕೆ. ಇವಾಗ ತೋರಿಸ್ತೀನಿ ಬನ್ನಿ ಹೋಗ್ತಾ ಹೋಗ್ತಾ. ಫಸ್ಟ್ ನೋಡಿದ ಕೂಡಲೇ ಏನು ಅನಿಸ್ತು ಗೊತ್ತಾ ಚೆನ್ನಾಗಿ, ಹಾಂ ಕೂತ್ಕೊಳ್ಳೋಕೆ ಆಗಲ್ವೇನೋ, ಬಂದ್ಬಿಟ್ಟಿದ್ದೀವಿ ಕ್ಯಾಬಲ್ಲಿ, ವಾಪಸ್ ಹೆಂಗೆ ನಾನು ಕ್ಯಾಬಲ್ಲಿ ನೀನು ಇದರಲ್ಲಿ ಬರ್ತೀಯ ಅನ್ಕೊಂಡು. ಹಾಂ ಹಂಗೆ ಅಂದ್ಕೊಂಡ್ವಿ ನಾವು. ನೋಡಿದ್ಮೇಲೆ ಗೊತ್ತಾಯ್ತು, ಓ ಇದು ಈ ಥರ. ಹತ್ತು ಕಮಾನ್. ಡ್ರೈವಿಂಗ್ ಮಾಡಬೇಕಾದ್ರೆ ಪವರ್ ಎಷ್ಟು ಯೂಸ್ ಆಗ್ತಾಯಿದೆ, ಯಾವ ಥರ ಕನ್ಸ್ಯೂಮ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಮೀಟ್ರ್ ಕೊಟ್ಟಿದ್ದಾರೆ ನೋಡಿ. ಪವರ್ ಅಂತ ಇದು ರೈಸ್ ಆಗ್ತಾ ಇರುತ್ತೆ ಎಕ್ಸಿಲೇಟರ್ ಕೊಟ್ಟಷ್ಟು. ಈಗ ನೋಡಿ ಹೆಂಗೆ ಮುಂದೆ ಹೋಗುತ್ತೆ ಅದು. ಆಮೇಲೆ ಇನ್ನೊಂದು ಸಡನ್ ಈಗ ಏನಾದರೂ ಎಕ್ಸಿಲೇಟರ್ ಹಿಂಗೆ ಹೊಡೆದ್ರೆ ನಾನು ಫುಲ್ ಥ್ರೋಟಲ್ ಸಡನ್ನಾಗಿ ಕೊಟ್ಟರೆ ಅದೇ ಥರ ಕಿತ್ಕೊಂಡು ನುಗ್ಗುತ್ತೆ ಗಾಡಿ. ಪೆಟ್ರೋಲ್ ಗಾಡಿಗಳು ಅಷ್ಟು ನುಗ್ಗಲ್ಲ, ಆ ಥರ ಪಿಕಪ್ ತೊಗೊಳುತ್ತೆ. ನನಗದು ನೋಡಿ ಆಶ್ಚರ್ಯ ಆಗೋದು ಸೀರಿಯಸ್ಲಿ ಗಾಡಿ ಬಗ್ಗೆ. ಎಲೆಕ್ಟ್ರಿಕ್ ಗಾಡಿ ಗುರು ಅದು ಹೆಂಗೆ ಸಾಧ್ಯ ಅಂತ ಅನಿಸ್ಬಿಡುತ್ತೆ ನನಗೆ ನೋಡ್ಬಿಟ್ಟು. ಎಲೆಕ್ಟ್ರಿಕ್ ಗಾಡಿ ನಿಂಗೂ ರೆಡಿ ಮಾಡ್ಬೋದಾ ಅಂತ ಗೊತ್ತಿರಲಿಲ್ಲ. ಥರ ನೋಡಿದ್ವಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಹಿಟ್ಟಾಯಿತು ನಮಗೆ. ಒಂದು ಸ್ವಲ್ಪ ಇಷ್ಟ ಆಯಿತು. ರೋಡ್ ಗ್ರಿಪ್ ಸಖತ್ತಾಗಿದೆ, ಬಿಕಾಸ್ ಮಿಚಲಿನ್ ಟೈರ್ಸ್ ಕೊಟ್ಟಿದ್ದಾರೆ. ಅದು ಬಂದು ನಿಮಗೆ ನಾರ್ಮಲ್ ಟೈರ್ ಹೆಂಗಾಗುತ್ತೆ ಅಂತಂದರೆ, ಈಗ MRF ಆಮೇಲೆ C8 ಟೈರ್ಸ್ ಎಲ್ಲ ಹೆಂಗಾಗುತ್ತೆ ಅಂತಂದರೆ, ಈಗ ನೀವು ನೋಡ್ತಾ ಇದ್ದೀರಾ ಡ್ರೈ ರೋಡ್ ಇದೆ, ಗ್ರಿಪ್ ಚೆನ್ನಾಗಿರುತ್ತೆ. ಇವಾಗ ಏನಾದರೂ ಮಳೆ ಆಯಿತು ಅಂತ ಇಟ್ಕೊಳ್ಳಿ, ಸ್ವಲ್ಪ ಸ್ಲಿಪ್ ಆಗೋದು ಜಾರೋದು ಹಂಗೆಲ್ಲ ಆಗುತ್ತೆ. ಬಟ್ ಮಿಚಲಿನ್ ಟೈರ್ಸ್ ಬಂದು ಎರಡೂ ಡ್ರೈ ಮತ್ತು ವೆಟ್ ರೋಡ್ಸ್ಗೆ ಒಂದೇ ಥರ ವರ್ಕ್ ಆಗುತ್ತೆ, ಸ್ಲಿಪ್ ಆಗೋಲ್ಲ. ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಕೂಡ ಅದು, ಆ ಥರ ಟೈರ್ಸ್ ಕೊಟ್ಟಿದ್ದಾರೆ. ಎಕ್ಸಿಲೇಟರ್ ರೋಡಲ್ಲಿ ಹೆಂಗೆ ಹೋಗುತ್ತೆ ಅಂದರೆ ಸುಮ್ಮನೆ ಹಂಗೆ ನೋಡಿ 30 ಸುಮ್ಮನೆ ಹಿಂಗೆ ಕೊಡ್ತೀನಿ ಹೆಂಗೆ ಹೋಗುತ್ತೆ ಒಂದೇ ಸರಿ ಕಿತ್ಕೊಂಡು ಹೋಗುತ್ತೆ ಗಾಡಿ ಮಾತ್ರ. ಎಲೆಕ್ಟ್ರಿಕಲ್ ನಾನು ನೋಡೇ ಇರಲಿಲ್ಲ ಈ ಥರದ ಗಾಡಿಗಳು, ಈ ಥರ ಪಿಕಪ್. ಅಯ್ಯಪ್ಪ, ಈ ಗಾಡಿನ ಎಲೆಕ್ಟ್ರಿಕ್ ಗಾಡಿ ಅಂದ್ಬಿಟ್ಟು ಸುಮ್ಮನೆ ಎರ್ರಾಬಿರಿ ಓಡ್ಸೋಕ್ಕೆಲ್ಲ ಆಗಲ್ಲ ಗುರು. ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಓಡಿಸ್ಬೇಕು, ಆವಾಗ ಸೇಫು. ಇಲ್ಲ ಅಂದರೆ ಅಷ್ಟೇ. ಆಮೇಲೆ ಇದು ಬ್ರೇಕ್ ಹೆಂಗೆ ಕೊಟ್ಟಿದ್ದಾನೆ ಅಂತಂದರೆ, ಹಿಂದೆನೂ ಮುಂದೆನೂ ಎರಡು ಡಿಸ್ಕ್ ಬ್ರೇಕೇನೆ. ಮುಂದೆ ಒಂದು ABS ಇದೆ, ಹಿಂದೆ ABS ಇಲ್ಲ. ಬಿಕಾಸ್ ಈ ಗಾಡಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಒಂಥರ ಫಂಕಿ ಸ್ಟೈಲ್ ಅಂತಾರೆ ಗೊತ್ತಾ. ಈ ಹೆಂಗೆ ಅಂತಂದರೆ ಈ ಸ್ಟ್ರೀಟಲ್ಲೆಲ್ಲ ಹಿಂಗೆ ಹೋಗೋ ಥರ ಏನು ಯೂಸ್ ಮಾಡ್ತಾರೆ, ಆ ಕಾನ್ಸೆಪ್ಟಲ್ಲಿ ಗಾಡಿ ಬಿಟ್ಟಿರೋದ್ರಿಂದ ನೀವು ಆರಾಮಾಗಿ ಟ್ರಾಫಿಕಲ್ಲೆಲ್ಲ ಹಿಂಗೆ ಝುಯ್ ಅಂತ ನುಕ್ಕೊಂಡು ಹೋಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಏನಾಗುತ್ತೆ, ಎರಡೂ ಕಡೆ ABS ಕೊಟ್ಬಿಟ್ರೆ ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಹಿಂಗಡೆ ಡಿಸ್ಕ್ಗೆ ಇದು ಕೊಟ್ಟಿಲ್ಲ, ABS ಕೊಟ್ಟಿಲ್ಲ. ಸೊ ಬ್ರೇಕ್ ಅಪ್ಲೈ ಮಾಡಬೇಕಾದ್ರೆ ನೋಡ್ಕೊಂಡು ಅಪ್ಲೈ ಮಾಡಬೇಕು ಎರಡೂ. ಸ್ಪೀಡೋಮೀಟ್ರ್ ಹೊಡಿಯೋಕ್ಕೆ ಝುಂಗ್ ಅಂತ ಹೋಗುತ್ತೆ ಮೇಲಕ್ಕೆ ರೋಡಲ್ಲಿ ಕೊಟ್ಟರೆ. ಹೆಡ್ಲೈಟ್ ಬಂದು ಕಂಪ್ಲೀಟ್ LED ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಕತ್ಲಾಗಿದ್ದ ತಕ್ಷಣ ಏನಾಗುತ್ತೆ, ಒಂದು 6 ಗಂಟೆ ಆದಮೇಲೆ ಸ್ವಲ್ಪ ಮಬ್ಬಾಗುತ್ತೆ ಗೊತ್ತಾ, ಕತ್ಲು ಬೆಳಕು, ಆವಾಗ ಆಟೋಮೆಟಿಕ್ಕು ಲೈಟ್ ಆನ್ ಆಗಿಬಿಡುತ್ತೆ. ನಿಮಗೆ ನಾನು ಅದನ್ನೇ ಅಬ್ಸರ್ವ್ ಮಾಡದೇ ಇಲ್ಲ ಆವಾಗಲೇ. ಹೆಡ್ಲೈಟ್ದು ಇದೇ ಕೊಟ್ಟಿಲ್ಲ ನಿಮಗೆ, ಸ್ವಿಚ್ಚೇ ಕೊಟ್ಟಿಲ್ಲ ಹೆಡ್ಲೈಟ್ದು, ಕಂಪ್ಲೀಟ್ ಆಟೋಮೆಟಿಕ್ಕು. ಆಮೇಲೆ ಡಿಮ್ ಡಿಪ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈ ಕಡೆ, ಅದನ್ನು ಮುಂದಕ್ಕೆ ಪುಷ್ ಮಾಡಿದ್ರೆ ಐ ಬೀಮು, ಅದರಲ್ಲೇ 2-3 ಫಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಒಳ್ಳೆ ಐಡಿಯಾ. ಪಿಕಪ್ಪು, ರೋಡ್ ಗ್ರಿಪ್ಪು. ಈ ಗಾಡಿ ನಿಮಗೆ ಬೈಕ್ ಥರ ಇದೆ ಅಷ್ಟೇ, ಆದರೆ ಓಡಿಸೋ ರೀತಿ ಎಲ್ಲ ಮೊಪ್ಪೆಡು. ಬಿಕಾಸ್ ರೈಟು ಎಕ್ಸ್ಲೇಟ್ರು, ಲೆಫ್ಟಲ್ಲಿ ಬಂದ್ಬಿಟ್ಟು ಬ್ರೇಕು. ಸೇಮ್ ಹೋಂಡಾ ಆ್ಯಕ್ಟಿವಾ ಹೆಂಗೆ ಓಡಿಸ್ತಿರೋ ಹಂಗೆ, ಆದರೆ ಓಡಿಸೋ ರೀತಿ ಮೊಪ್ಪೆಡು. ಇದಿರೋದು ಬೈಕು ಒಂದು ಸ್ವಲ್ಪ ಲಾಂಗ್ ಅನಿಸುತ್ತೆ ನಿಮಗೆ, ಉದ್ದ ಇದೆ ಗಾಡಿ. ಓಕೆನಾ, ಕಲರ್ ಕಾಂಬಿನೇಷನು, ಕಲರು, ಸ್ಟೈಲು ಎಲ್ಲ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲೇನಾದರೂ ಇಟ್ಕೋಬೋದು ನೀವು, ಚಿಕ್ಕದಾಗಿ ಇಲ್ಲೇನಾದರೂ ಇಟ್ಕೋಬೋದು ನೀವು. ಈ ಸೀಟ್ನ ಅನ್ಲಾಕ್ ಮಾಡೋದು ಹೆಂಗಪ್ಪ ಅಂತಂದರೆ, ಜೊತೆ ಬಾಯಿಲೆ ಜೊತೆ ಬಾ, ಇದನ್ನು ಒತ್ತು, ಇಲ್ಲೊಂದು ಬಟನ್ ಇದೆ ನೋಡ್ಕೊಳ್ಳಿ, ಅನ್ಲಾಕ್ ಬಟನ್ನು. ಇದನ್ನು ಒತ್ಬಿಟ್ಟು ಇದು ಎತ್ತಬೇಕು, ಒತ್ತೋದನ್ನ ಒತ್ತು ಇನ್ನೊಂದ್ಸರಿ. ಹಾಂ, ಈಗ ಇಟ್ಕೊಂಡು ಸುಮ್ಮನೆ ಹಿಂದೆ ಎಳಿಬೇಕು ಹಿಂಗೆ ಅಷ್ಟೇ. ಇದು ಬ್ಯಾಟ್ರಿ, ಇದೊಂದು ಬ್ಯಾಟ್ರಿ, ಇದೊಂದು ಬ್ಯಾಟ್ರಿ, 2 ಬ್ಯಾಟ್ರಿ. ಸೀಟ್ ನೋಡಿ ಹೆಂಗೆ ಕೊಟ್ಟವ್ರೆ. ಓಕೆನಾ, ಬ್ಯಾಟ್ರಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮಗೆ, ಎಷ್ಟು ಪರ್ಸೆಂಟೇಜ್ ಅಂತ. ಬಟ್ ಇಲ್ಲೂ ಅಷ್ಟೇ ಬಟನ್ ಕೊಟ್ಟಿದ್ದಾನೆ. ಇಲ್ಲಿ ತಗೋಬ, ಇಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ
ಎಷ್ಟಿದೆ ಬ್ಯಾಟ್ರಿ ಅಂತ ತೋರಿಸುತ್ತೆ. 3 ಪಾಯಿಂಟ್ ಇದೆ, 1 ಪಾಯಿಂಟ್ ಡೌನ್ ಆಗಿದೆ. ಇಲ್ಲೂ ಅಷ್ಟೇ ಈ ಬ್ಯಾಟ್ರಿಗೆ ಅಲ್ಲಿ ನೋಡಬೇಡ, ಇಲ್ಲಿ ನೋಡಿ. ಹಾಂ, ಇದು ಅಷ್ಟೇ ಪ್ರೆಸ್ ಮಾಡಿದ್ರೆ ಸೇಮ್ ಎರಡೂ ಒಂದೇ ಪರ್ಸೆಂಟೇಜ್ ಇದೆ. ಬಟ್ ಇಲ್ಲಿ ನಿಮಗೆ ಪ್ರಾಬ್ಲಮ್ ಏನಂತಂದರೆ ಸ್ಟೋರೇಜ್ ಇಲ್ಲ ಗಾಡೀಲಿ, ಎಲ್ಲೂ ಸ್ಟೋರೇಜ್ ಇಲ್ಲ. ಅದೊಂದೇ ನಿಮಗೆ ಮೈನಸ್. ಅದು ಬಿಟ್ಟರೆ ಪವರು, ಪಿಕಪ್ಪು ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾನೆ ಈ ಗಾಡಿದು. ಇನ್ನೊಂದು ಏನೋ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ನೋಡ್ಬೋದು, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದು. ಮುಂದುಗಡೆ ನಾರ್ಮಲಾಗಿ LED ಲೈಟು, ಇವಾಗೆಲ್ಲ ಎಲ್ಲ ಗಾಡಿಗೂ LED ಲೈಟು ಕೊಡೋದು. ಆ್ಯಂಡ್ ಆಲ್ಸೋ ಪೆಟ್ರೋಲ್ ಗಾಡಿಗಳೇ ಕೊಡ್ತಾರಂತೆ. ಇದಕ್ಕೆ ಬೇಸಿಕಲಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ LEDನೇ ಕೊಟ್ಬಿಟ್ಟಿದ್ದಾರೆ. ಇದು ಇಂಡಿಕೇಟರ್ ಲೈಟು ತುಂಬ ಸಣ್ಣದಾಗಿ ಕೊಟ್ಟಿದ್ದಾರೆ, ಒಂಥರ ಕ್ಯಾಚಿ ಲುಕ್ಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಗಾಡಿದು ಮೊಪ್ಪೆಡ್ ಆಯಿತು, ಬೈಕ್ ಥರ ಇರೋದು ಹೇಳಿದ್ದೀನಿ ನಾನು ನಿಮಗೆ. ಹೆಡ್ ಟರ್ನರ್ ಇದು. ಹೋಗ್ತಿದ್ರೆ ಮಿನಿಮಮ್ ಯಾವುದು ಗಾಡಿ ವಿಚಿತ್ರವಾಗಿದೆಯಲ್ಲ ಅಂತ ನೋಡ್ತಾರೆ. ಹತ್ರಕ್ಕೆ ಬಂದುಬಿಟ್ಟು ಈ ಲೋಗೋ ನೋಡಿದ್ರೆ ಕ್ಲಿಯರು, ಆಮೇಲೆ ಸೈಡಿಂದ ಈ ಲೋಗೋ ನೋಡಿದ್ರು ಕ್ಲಿಯರು. ಬಟ್ ಈ ಲೋಗೋನ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಲೋಗೋನ ಇಲ್ಲಿ ಥರ ಕೊಡಬೇಕಾಗಿತ್ತು, 3D ಲೋಗೋ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ನಾರ್ಮಲಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಪ್ರಿಂಟ್ ಮಾಡಿಬಿಟ್ಟವ್ರೆ, ಅದೊಂದು ಮೈನಸ್. ಇದು ಇನ್ಪುಟ್ಟು, ಇದು ಮೇನ್ ಇನ್ಪುಟ್ಟು. ಇದು ಕನೆಕ್ಟ್ರು, ಓಕೆನಾ, ಚಾರ್ಜರ್ ಕನೆಕ್ಟ್ರು. ಫಸ್ಟ್ ಇದನ್ನು ಪ್ಲಗ್ ಮಾಡ್ತೀನಿ ನಾನು. ಆನ್ ಆಗಿದೆ. ಇದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದರೆ ತೋರಿಸ್ತೀನಿ. ಇದನ್ನು ಸುಮ್ಮನೆ ಹಿಂಗೆ ಲೂಸ್ ಮಾಡಿ ಹಿಂಗೆ ಓಪನ್ ಆಗುತ್ತೆ. ಇದನ್ನು ಇಲ್ಲೊಂದು ಪಿನ್ ಇದೆ, ಅದು ಲಾಕ್ ಆಗುತ್ತೆ. ಈ ಪಿನ್ನು ಲಾಕ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲೊಂದು ಲೈಟ್ ಕಾಣಿಸ್ತಾ ಇದೆ, ಬ್ಯಾಟ್ರಿ ಲೈಟ್ ಆನ್ ಆಯ್ತು ಇಲ್ಲಿ ನೋಡಿ, ಇಲ್ಲೊಂದು ಮತ್ತು ಇಲ್ಲೊಂದೇನೋ ಲೈಟ್ ಬರ್ತಾ ಇದೆ. ಇಲ್ಲೊಂದು. ಸೊ ಚಾರ್ಜಿಂಗ್ ಟೈಮಲ್ಲಿ ಈ ಸೈಡಿಂದ ನೋಡ್ರೆ ಇಲ್ಲಿ ಕಾಣುತ್ತೆ. ಆ್ಯಂಡ್ ಗಾಡಿಯಲ್ಲಿ ಕೂಡ ನಿಮಗೆ ಆ್ಯಂಡ್ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ, ಏನು ಚಾರ್ಜಿಂಗ್ ಆಗ್ತಿದೆ ಇಲ್ವಾ ಅಂತ ನಿಮಗೆ ಈ ಡಿಸ್ಪ್ಲೇಯಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಹಿಂಗೆ ಒಂಚೂರು ಹಿಂಗೆ ಮುಂದೆ ಮಾಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆಮೇಲೆ ನಿಮಗೆ ಡಿಸ್ಕನೆಕ್ಟ್ ಮಾಡ್ಬೋದು. ಮತ್ತು ಇದನ್ನು ಕ್ಯಾಪ್ ಕ್ಲೋಸ್ ಮಾಡುವಾಗ ಇಲ್ಲಿ ಲಿಡ್ಡು ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಮ್ಯಾಚ್ ಮಾಡಬೇಕು ನೀವು. ಮೇಲ್ಗಡೆ ತೋರಿಸೋದು. ಇದು ಎರಡಕ್ಕೂ ಪಾಯಿಂಟ್ ಟು ಪಾಯಿಂಟ್ ಮ್ಯಾಚ್ ಮಾಡಿ ಹಿಂಗೆ ತಿರುಗಿದ್ರೆ ನೀಟಾಗಿ ಲಾಕ್ ಆಗುತ್ತೆ. ಒಂಚೂರು ಟೈಟ್ ಇದೆ ಇದು ಅಷ್ಟೇ. ಸೌಂಡ್ ಕೂಡ ಬರುತ್ತೆ. ನೀಟಾಗಿ ಲಾಕ್ ಆಯಿತು ಅಂತ ಗೊತ್ತಾಗುತ್ತೆ. ಸೊ ಇದಿಷ್ಟು ಈ ಗಾಡಿಯ ರಿವ್ಯೂ ಮತ್ತು ಒಂದು ಸ್ವಲ್ಪ ನನಗೇನು ಗೊತ್ತು, ನನಗೇನು ಅನ್ನಿಸ್ತು, ನನ್ನ ಎಕ್ಸ್ಪೀರಿಯೆನ್ಸು. ನಾನು ಡೀಟೇಲಾಗಿ ಮಾಡಿದ್ದೀನೋ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸು ಈ ಗಾಡಿ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೇನಾದರೂ ಈ ಗಾಡಿನ ಬೈ ಮಾಡಬೇಕು ಅಂತಿದ್ದರೆ JSP BMW ಕೋರಮಂಗಲ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿನ ಬೈ ಮಾಡ್ಬೋದು. ಈ ಗಾಡಿಯ ಆನ್ ರೋಡ್ ಪ್ರೈಸ್ 5,43,000, 5.5 ಲಕ್ಷ ಆಗುತ್ತೆ. ಆ್ಯಂಡ್ ಇದ್ರದ್ದು 15 BHPಗೆ 55 Nm ಟಾರ್ಕ್ ಕೊಟ್ಟಿರ್ತಾರೆ. ಟಾರ್ಕ್ ಮಾತ್ರ ಸಖತ್ತಾಗಿದೆ, ಅಷ್ಟು ಒಳ್ಳೆ ಪಿಕಪ್ ಇದೆ ಗಾಡೀಲಿ. ಬಿಕಾಸ್ ಇಟ್ ಇಸ್ ಎ ಬೆಲ್ ಡ್ರೈವ್. ಸೊ ನನಗೆ ತುಂಬ ಇಷ್ಟ ಆಯಿತು ಗಾಡಿ. ಬಟ್ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಕೆಲವೊಂದು ಈ ಥರ ಶೇಪ್ ಇದ್ದರೆ. ನನಗಂತೂ ಇಷ್ಟ ಆಯಿತು. ತುಂಬ ಚಿಕ್ಕದಾಗಿ ಕಾಂಪ್ಯಾಕ್ಟ್ ವೆಹಿಕಲ್ ಇದು.